ಲೇಬರ್ ರೈಟ್ಸ್ ಫೋರಂನ ಗೃಹ ರಕ್ಷಕ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ಗೃಹ ರಕ್ಷಕರ ಪೋಷಕರ ಸಭೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪಾವಗಡ ಅವರ ನೇತೃತ್ವದಲ್ಲಿ ಸಂವಿಧಾನ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪಿಡಬ್ಲ್ಯೂಡಿ ಸರ್ಕಾರಿ ಅತಿಥಿ ಗೃಹದಲ್ಲಿ ಭಾನುವಾರ ಲೇಬರ್ ರೈಟ್ಸ್ ಫೋರಂನ ವತಿಯಿಂದ ಸಭೆ ನಡೆದಿದ್ದು, ಸಭೆಯನ್ನು ಉದ್ದೇಶಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಪಾವಗಡ ಶ್ರೀರಾಮ್ ಅವರು, ಕರ್ನಾಟಕ ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಗಳಿಗೆ ಸರ್ಕಾರ ವರ್ಷದಲ್ಲಿ 90 ದಿನ ಮಾತ್ರ ಕೆಲಸ ನೀಡುತ್ತಾರೆ. ಬಾಕಿ ಉಳಿದಿರುವ ದಿನ ಅವರಿಗೆ ಕೆಲಸಗಳು ಇರುವುದಿಲ್ಲ. ಹಾಗಾಗಿ ಈ ಕೆಲಸವನ್ನು ನಂಬಿ ನಮ್ಮ ಸಿಬ್ಬಂದಿಗಳು ಬೇರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಕಾರಣ, ನೀವು ಯಾವ ಸಂದರ್ಭದಲ್ಲಿ ಕೆಲಸಕ್ಕೆ ಕರೆಯುತ್ತೀರಿ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ನಿಮಗೆ ಜಾತ್ರೆ, ಸರಕಾರದ ಕಾರ್ಯಕ್ರಮ ಹೀಗೆ ಹಲವು ನಿಮ್ಮ ಅನಿವಾರ್ಯಗಳು ಕೆಲಸಗಳಿದ್ದಾಗ ಮಾತ್ರ ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ನೀಡುತ್ತೀರಿ. ಬಾಕಿ ಸಮಯದಲ್ಲಿ ಅವರ ಜೀವನ ನಡೆಸುವುದಕ್ಕೂ ದುಸ್ಥಿತಿಯಾಗಿದೆ. ಹೀಗಾಗಿ ತೆಲಂಗಾಣದ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರು ಗೃಹ ರಕ್ಷಕರ ಸಿಬ್ಬಂದಿಗಳಿಗೆ ದಿನದ ವೇತನ 1,000 ಮಾಡಿ ತಿಂಗಳಿಗೆ 30,000 ನೀಡುತ್ತಿದ್ದು, ಆ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಕೂಡ ರಾಜ್ಯ ಸರ್ಕಾರ ಗೃಹ ರಕ್ಷಕ ಸಿಬ್ಬಂದಿಗಳಿಗೆ ಮಾಸಿಕ ವೇತನ 30,000 ನಿಗದಿಪಡಿಸಬೇಕೆಂದು ಆಗ್ರಹಿಸುತ್ತೇವೆ. ಗೃಹ ರಕ್ಷಕ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸದಿದ್ದರೆ ದಿನಾಂಕ ಮಾರ್ಚ್ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂಭಾಗ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ಭೀಮಸೇನೆ ಎಂ. ಮಂಜುನಾಥ್ ಅವರು, ಗೃಹ ರಕ್ಷಕರ ಸಿಬ್ಬಂದಿಗಳು ಅವರ ಕೆಲಸವನ್ನು ನಂಬಿ ಮಾತ್ರ ಜೀವನ ಮಾಡುತ್ತಾರೆ. ಇಂತಹವರ ಜೀವನದಲ್ಲಿ ಮೇಲಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ. ಇವರು ಕರೆದಿರುವ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಸಂಘಟನೆಗಳು ಕೂಡ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಗೃಹ ರಕ್ಷಕ ಸಿಬ್ಬಂದಿಗಳು ಸಣ್ಣ ಕೂಲಿಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ. ಅಂತಹವರ ಜೀವನದಲ್ಲಿ ಮೇಲಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಚೆಲ್ಲಾಟವಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಅವರ ಸಂಬಳದ ದುಡ್ಡಿಗೆ ನೀವು ಕನ್ನ ಹಾಕುವುದಕ್ಕಿಂತ ದೇವಸ್ಥಾನದ ಮುಂದೆ ಕೂತು ಭಿಕ್ಷೆ ಬೇಡುವುದೇ ಲೇಸು ಎಂದು ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಸಭೆಯಲ್ಲಿ ಪ್ರಸನ್ನಕುಮಾರ್, ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು, ನಿವೃತ್ತ ಗೃಹ ರಕ್ಷಕ ಹಿರಿಯ ಅಧಿಕಾರಿ ಕಾಳೇಗೌಡ, ಗೃಹ ರಕ್ಷಕಾಧಿಕಾರಿಗಳು ಬಾಬುರಾವ್, ರವಿಕುಮಾರ್, ನಿಂಗರಾಜು, ಚಲುವರಾಜು, ಮಹದೇವ್, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದಾಗ ಮಾನ್ಯ ಗೃಹ ಸಚಿವರು ಇಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಅವರಿಗೆ 300 ದಿನ ಕರ್ತವ್ಯ ಕೊಡ್ತೀವಿ ಅಂತ ಮಾತು ಕೊಟ್ಟರು. ಅಸೆಂಬ್ಲಿಯಲ್ಲಿ ಸಮಾನ ವೇತನ ಕೊಡ್ತೀವಿ ಅಂತ ಮಾತು ಕೊಟ್ಟರು. ಮಾತು ಕೊಟ್ಟು 1 ವರ್ಷ ಆಯಿತು, 1.5 ವರ್ಷ ಆಯಿತು. ಯಾಕೆ ನೀವು ಮಾತಿಗೆ ಯಾಕೆ ತಪ್ತಾ ಇದ್ದೀರಿ? ಗೃಹರಕ್ಷಕರಿಗೆ ಏನಾದರೂ ನ್ಯಾಯ ಮಾಡಿಸ್ಬೇಕಾದ ಜವಾಬ್ದಾರಿ ಸರ್ಕಾರಕ್ಕಿಲ್ವಾ? ರಾಜ್ಯದಲ್ಲಿ ಗೃಹರಕ್ಷಕರ ಬದುಕುಗಳು ಚಿಂತಾಜನಕವಾಗಿದೆ. ವರ್ಷದಲ್ಲಿ ನೀವು 90 ದಿನ ಮಾತ್ರ ಕೆಲಸ ಕೊಡ್ತೀರಿ. ಆ 90 ದಿನ ಕಡೆ ಒಂದೇ ಸಮಯ ಕೊಡಲ್ಲ. ನಿಮ್ಗೆ ಬೇಕಾಗಿ ಯಾವಾಗ ಬೇಕಾದ್ರೆ ಅವಾಗ ಕೆಲಸ ಕರಿತೀರಿ. ಗಣೇಶ ಬಂದವತ್ತು, ದಸರಾ ಉತ್ಸವ, ಸರ್ಕಾರಿ ಕಾರ್ಯಕ್ರಮಗಳು, ಜಾತ್ರೆ, ಇನ್ನೊಂದು ಚುನಾವಣೆ, ಇಷ್ಟಕ್ಕೆ ಕೊಡ್ತೀರಿ ಡ್ಯೂಟಿ. ಆ ಡ್ಯೂಟಿ ಬರೀ 90 ದಿನ ಮಾಡಿದ್ರೆ ಇನ್ನು ಮುಂದೆ ವರ್ಷ ಏನು ಮಾಡಬೇಕು? ಅವರು ಏನು ಕೆಲಸ ಮಾಡಬೇಕು? ಅವ್ರನ್ನ ಕೂಲಿನೂ ಕರೆಯಲ್ವಲ್ಲ, ಕೂಲಿನೂ ಕರೆಯಲ್ಲ, ಬೇರೆ ಕೆಲಸಕ್ಕೂ ಹೋಗಿಲ್ಲ. ಬೇರೆ ಕೆಲಸಕ್ಕೆ ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ನೀವು ಯಾವತ್ತು ಡ್ಯೂಟಿ ಕರಿತೀರಿ, ಯಾವತ್ತು ಪೀರಿಯಡ್ ತಗೊಂತೀರಿ ಅವ್ರಿಗೆ ಗೊತ್ತಾಗಬೇಕಲ್ವ? ಯಾವಾಗ ಜಾತ್ರೆ ಇದೆ, ಯಾವ ಸರ್ಕಾರ ಪ್ರೋಗ್ರಾಮ್ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಠಕ್ ಅಂತ ಕರೆದು ಬಿಡ್ತೀವಿ. ಅವ್ರು ಹಾಜರೇ ಆಗಬೇಕು. ನೀವು ಕರೆದಾಗೆಲ್ಲ ಹಾಜರೇ ಆಗಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ಕೆಲಸಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಕೆಲಸ ಸಂಪೂರ್ಣವಾಗಿ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ಕೆಲಸಕ್ಕೆ ಹೋಗ್ತೀವಿ. ಈ ಎಲ್ಲ ಕಾರಣಗಳಿಂದ ನಮ್ಮ ಬದುಕುಗಳು, ಗೃಹರಕ್ಷಕರ ಬದುಕುಗಳು ಚಿಂತಾಜನಕ ಆಗಿದೆ. ಎಷ್ಟೋ ಜನ ಗೃಹರಕ್ಷಕರಿಗೆ 40 ವರ್ಷ ಆದರೂ ಕೂಡ ಮದುವೆ ಆಗಿಲ್ಲ. ಹೋಮ್ ಗಾರ್ಡ್ಗೆ ಹೆಂಗೆ ಕೊಡಪ್ಪ ಹೆಣ್ಣು, ಅವನಿಗೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅದ್ಯಾವುದೋ ಟೆಂಪ್ರವರಿ ಕೆಲಸ ಅಂತ ಅವ್ರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಮದುವೆನೂ ಆಗೋಗ್ತಾ ಇಲ್ಲ. ಅವ್ರ ಸಮಸ್ಯೆಗಳೇನಾಗಬೇಕು? ಇಲ್ಲಿ ಗೃಹರಕ್ಷಕರ ಕುಟುಂಬಗಳಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗಿದೆ.
ಅವ್ರ ತಂದೆ ತಾಯಿಗಳು ಪೋಷಣೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ? ತೆಲಂಗಾಣದಲ್ಲಿ ಮೊನ್ನೆ ರೇವಂತ್ ರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಗೃಹರಕ್ಷಕರಿಗೆ ಈಗಾಗಲೇ ಪೂರ್ಣಾವಧಿ ಕರ್ತವ್ಯ ಇದ್ದರೂ ಕೂಡ ಒಬ್ಬ ಗೃಹರಕ್ಷಕರಿಗೆ ದಿನಕ್ಕೆ 1,000 ವೇತನ ಮಾಡಿದ್ದಾರೆ. ಈಗ ಅವರಿಗೆ ತಿಂಗಳಿಗೆ 30,000 ಸಿಗ್ತಾ ಇದೆ. ತೆಲಂಗಾಣದಲ್ಲಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗೃಹರಕ್ಷಕರು 30,000 ವೇತನ ಕೊಡಿ, ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತೇಳಿ ಏನು ದಿನಾಂಕ 4/3/2025 ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಗೃಹರಕ್ಷಕರ ಎಲ್ಲ ಪೋಷಕರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಅವರು ಬಂದು ಬೇಡ್ಕೊಳ್ಳೋಕ್ಕಿಂತ ಮೊದಲು, ಹೋರಾಟ ಮಾಡೋಕ್ಕಿಂತ ಮೊದಲು ನೀವು ಅನೌನ್ಸ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಮೈಸೂರಿನಲ್ಲಿ ಈ ಒಂದು ಲೇಬರ್ ರೈಟ್ ಫೋರಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿ ನಿರಂತರವಾಗಿ 30 ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿ ಗೃಹರಕ್ಷಕ ದಳದವರಿಗೆ ಒಂದಷ್ಟು ಸವಲತ್ತುಗಳನ್ನ ಕೊಡಬೇಕು ಅವ್ರಿಗೂ ಕೂಡ ಅಂಥೇಳಿ ನಿರಂತರವಾಗಿ ಒಂದು ಪ್ರತಿಭಟನೆಯನ್ನು, ಹೋರಾಟವನ್ನು ಮಾಡಿಕೊಂಡು ಬರ್ತಾಯಿರ್ತಕ್ಕಂಥ ಶ್ರೀರಾಮ್ ಸರ್ ಅವರಿಗೆ ಅಭಿನಂದಿಸ್ತಾ ದಿನ ಮೈಸೂರಿಗೆ ಆಗಮಿಸಿದ್ದಾರೆ. ಅವರು ಸಭೆ ಮಾಡಲಿಕ್ಕೆ ಹೋಮ್ ಗಾರ್ಡ್ಗಳ ಒಂದು ವಿಚಾರವಾಗಿ ಅವ್ರ ಕೆಲಸಕ್ಕೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳು ಏನು ಸರ್ಕಾರಿ ನೌಕರಗಳಿಗೆ ಏನು ರೀತಿ ಸೌಕರ್ಯಗಳಿದೆ ಅದನ್ನು ಕೂಡ ಅವ್ರಿಗೂ ಬೇಕು ಅಂತಕ್ಕಂಥದ್ದು ಅವ್ರದ್ದು ಹಕ್ಕೋತಾಯ ಇದೆ. ನಿಜಕ್ಕೂ ಅದನ್ನು ಸ್ವಾಗತ ಮಾಡ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಹ್ವಾನಿಸಿದಾಗ ಭಾಳ ಒಳ್ಳೆಯ ಕಾರ್ಯಕ್ರಮ, ನಾನು ಬರ್ತೀನಿ ಅಂತೇಳಿ ಇವತ್ತಿನ ದಿನ ಭಾಗಿಯಾಗಿದ್ದೀನಿ. ಜೊತೆಗೆ ಮುಂದಿನ ದಿನದಲ್ಲಿ ಅವರೇನು 4ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಾನು ಮತ್ತು ನಮ್ಮ ಸಂಸ್ಥಾಪಕ ರಾಜ ಶಂಕರ ರಾಮಲಿಂಗಯ್ಯ ಅವ್ರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯ ಸಮಿತಿ ಜೊತೆ ಚರ್ಚೆ ಮಾಡಿ ಆ ಒಂದು ಪ್ರತಿಭಟನೆಯಲ್ಲಿ ನಾವು ಕೂಡ ಸಚಿವರಿಗೆ ಭಾಗಿಯಾಗ್ತೀವಿ ಅಂತೇಳಿ ಮಾತಾಡ್ತೀವಿ. ಅವ್ರ ಬೇಡಿಕೆಗಳು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಏನು ಗೃಹರಕ್ಷಕ ದಳದವರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಪೊಲೀಸವ್ರಿಗೂ ಏನು ವರ್ಕ್ ಮಾಡ್ತಾರೋ ಅದೇ ರೀತಿ ಅವರು ಟ್ರಾಫಿಕ್ನಲ್ಲಿರ್ಬೋದು, ಮತ್ತು ನೈಟ್ ಡ್ಯೂಟೀಸ್ಗಳಿರ್ಬೋದು, ಲಾ ಆ್ಯಂಡ್ ಆರ್ಡರ್ಲಿರ್ಬೋದು, ಇಲ್ಲ ಜಾತ್ರೆಗಳು, ಸಮಾರಂಭ, ಎಲೆಕ್ಷನ್ನು, ಚುನಾವಣೆ, ಮತ್ತೊಂದು ಇನ್ನಿತರ ಸಮಾಜದ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹರಕ್ಷಕ ದಳದವ್ರಿಗೂ ಕೂಡ ಒಂದು ಬಹುಮುಖ್ಯವಾದಂಥ ಪಾತ್ರ ಇದೆ. ಅವ್ರಿಗೂ ಕೂಡ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ನನ್ನ ಮೂಲಕ ಸರ್ಕಾರ ಗೊತ್ತಾಗ ಅವಶ್ಯಕತೆಗೆ ಈ ಥರ ಮಾಡ್ತಾ ಇದೆ. ಹೌದು. ಇದರಿಂದ ಅವ್ರಿಗೆ ಈಗ ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ ಸಮಾಜದಲ್ಲಿ ಅಂದ್ಕೊಳ್ಳಿ, ಉದಾಹರಣೆಗೆ ಆ ಒಂದು ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಮೈಸೂರಿನಲ್ಲಿ ನಡೆದಂಥದ್ದು, ಇಲ್ಲ ಯಾವುದೋ ಒಂದು ಜಾತ್ರೆ ಇರ್ಬೋದು, ಇಲ್ಲ ಬೇರೆ ಇನ್ನಿತರ ಯಾವುದೋ ಖಾಸಗಿ ಕಾರ್ಯಕ್ರಮ ಅಥವಾ ರಾಜಕೀಯ ಕಾರ್ಯಕ್ರಮಗಳು, ಇದರಲ್ಲಿ ಡ್ಯೂಟಿ ಮಾಡಲಿಕ್ಕೆ ಅಂತಾಗ ಅವ್ರಿಗೆ ಕರೆಸ್ಕೊಳ್ಳೋಂಥದ್ದು, ಆನಂತರ ಅವ್ರಿಗೆ ಡ್ಯೂಟಿ ಇಲ್ಲ ಅಂತೇಳಿ ಕಳಿಸೋಂಥದ್ದು. ಅದಲ್ಲದೆ ಒಂದಷ್ಟು ಜನರುಗಳನ್ನ ಏಕಾಏಕಿ ಕೆಲಸದಿಂದ ತೆಗೆಯುವಂಥ ಕೆಲಸ ಕೂಡ ಆಗಿದೆ. ನನಗಮ್ಮನಕ್ಕೆ ಒಂದಿಬ್ಬರು ಬಂದಿದ್ದರು, ಯಾರೋ ಇರ್ತಕ್ಕಂಥವ್ರು ಕಮಾಂಡೆಂಟ್ ಅವ್ರ ಹತ್ರ ಮಾತಾಡಿ, ಕಾಂತರಾಜ್ ಅಂತ ಇದ್ದಾರೆ ಅವರು, DCP DSP ಅವ್ರಿಗೆ ನಾವು ಮಾತಾಡಿ ಯಾಕೆ ಈ ರೀತಿ ತೆಗಿತೀರ ಸೇರಿಸಿ ಅವ್ರು ಕೇಳಿ ಅಂದ್ಬಿಟ್ಟು ನಾನೇ ಸೇರಿಸಿದ್ದೀನಿ. ಯಾಕಂದ್ರೆ ಆ ವಿಚಾರ ನನ್ನ ಗಮನದಲ್ಲೂ ಇದೆ. ಮುಂದಿನ ದಿನದಲ್ಲಿ ಆ ರೀತಿ ಯಾವುದೂ ಕೂಡ ನಡಿಬಾರ್ದು. ಅಂಥದ್ದೇನ ನಡೆದ್ರೆ ನಿಮ್ಮ ಏನು ಗೃಹರಕ್ಷಕದಲ್ಲಿ ಕಮಾಂಡೆಂಟ್ಗಳಂತ ಕೆಲವು ಇದೀರಿ ಪ್ರಭಾವಿ ವ್ಯಕ್ತಿಗಳು, ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಂತ. ನೀವು ಅಂತ ಒಂದು ಸಣ್ಣ ಕೂಲಿನಲ್ಲಿ ನೀವು ಕೈ ಚಾಚ್ತೀರ ಅಂತಂದರೆ ಅದ್ರ ಬದಲು ತಾವು ಹೋಗಿ ದೇವಸ್ಥಾನದ ಮುಂದೆ ಕೂತ್ಕೊಳ್ಳೋದು ಬೆಟರ್. ಒಬ್ಬರು ಗೃಹರಕ್ಷಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಹತ್ರ ಅವ್ನು ತಗೊಳ್ಳೋ ವೇತನದಲ್ಲಿ ಕಮಿಷನ್ನು, ಅವ್ನು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ದುಡ್ಡು, ಇವೆಲ್ಲ ನಮ್ಮ ಗಮನದಲ್ಲಿದೆ. ಅದು ಇಲ್ಲ ಅಂತ ಅನ್ಕೋಬೇಡಿ, ಪ್ರತಿಯೊಂದು ಇದೆ ನಮ್ಮ ಗಮನದಲ್ಲಿ. ಮುಂದಿನ ದಿನ ಅದೇನಾದ್ರು ಮತ್ತೆ ಮರುಕಳಿಸಿದ್ರೆ ಅದು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ವಾಸವನಲ್ಲೇ ಇರೋದು, ನಿಮ್ಗಳಿಗೆ ಬೇರೆ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕಾಗ್ತದೆ.